ನಮಸ್ತೆ ನ್ಯೂಸ್ ಕರ್ನಾಟಕ ಒನ್ ಟಿವಿಗೆ ಸ್ವಾಗತ. ಈ ದಿನದ ಬೆಂಗಳೂರು ಬಸವನಗುಡಿ ದೊಡ್ಡ ಗಣಪತಿ ದೇವಸ್ಥಾನದಲ್ಲಿ ಉದ್ಘಾಟನೆ ನಡೆದ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕ ಒನ್ ಟಿವಿಯಲ್ಲಿ ವೀಕ್ಷಿಸಿ. ವಿದ್ಯಾಪೀಠ ಗೃಹ ನಿರ್ಮಾಣ ಸಹಕಾರ ಸಂಘ ಆಸಕ್ತರ ಮತ್ತು ಆರ್ಥಿಕವಾಗಿ ಹಿಂದುಳಿದವರ ಆಶ್ರಯಕ್ಕಾಗಿ ಸಮಾಜ ಸೇವಕ ಪ್ರಕಾಶ್ ಅವರ ನೇತೃತ್ವದಲ್ಲಿ ಉದ್ಘಾಟನೆಗೊಂಡಿದೆ. ಬೆಂಗಳೂರಿನಲ್ಲಿ ಕನ್ನಡಿಗರ ಧ್ವನಿಯಾಗಿ ಸ್ಥಾಪನೆಗೊಂಡಂತಹ ವಿದ್ಯಾಪೀಠ ಗೃಹ ನಿರ್ಮಾಣ ಸಹಕಾರ ಸಂಘ ಇಂದು ಬಸವನಗುಡಿ ದೊಡ್ಡ ಗಣಪತಿ ದೇವಸ್ಥಾನ ಉದ್ಘಾಟನೆಗೊಂಡ ವಿದ್ಯಾಪೀಠ ಗೃಹ ನಿರ್ಮಾಣ ಸಹಕಾರ ಸಂಘ ಆಸಕ್ತರ ಮತ್ತು ಆರ್ಥಿಕವಾಗಿ ಹಿಂದುಳಿದವರ ಆಶ್ರಯಕ್ಕಾಗಿ ಸಮಾಜ ಸೇವಕ ಪ್ರಕಾಶ್ ಅವರ ನೇತೃತ್ವದಲ್ಲಿ ಉದ್ಘಾಟನೆಗೊಂಡಿದೆ. ಬಸವನಗುಡಿ ವಿಧಾನಸಭಾ ಕ್ಷೇತ್ರದಲ್ಲಿ ರಾಜಕೀಯವಾಗಿ ಕಾಂಗ್ರೆಸ್ ಸೇರಿದಂತೆ ಎಲ್ಲಾ ಪಕ್ಷದ ಮುಖಂಡರ ಜೊತೆ ಒಡನಾಟ ಮತ್ತು ಸ್ಥಳೀಯವಾಗಿ ನಾಗರಿಕರ ಜೊತೆಗೆ ಕಷ್ಟ ಸುಖದಲ್ಲಿ ಭಾಗಿಯಾಗಿ ಆರ್ಥಿಕವಾಗಿ ಹಿಂದುಳಿದವರ ಧ್ವನಿಯಾಗಿ ಮತ್ತು ಪ್ರಾಮಾಣಿಕ ಪತ್ರಕರ್ತರೊಂದಿಗೆ ಸೇರಿ ಸಮಾಜ ತಿದ್ದುವ ಪತ್ರಕರ್ತರಿಗೂ ಸೂರಿನ ವ್ಯವಸ್ಥೆ ಕಲ್ಪಿಸಬೇಕೆನ್ನುವ ಹಿತದೃಷ್ಟಿಯಿಂದ ಇಂದು ಉದ್ಘಾಟನೆಗೊಂಡಿರುವಂತಹ ವಿದ್ಯಾಪೀಠ ಗೃಹ ನಿರ್ಮಾಣ ಸಂಘ ದೂರದೃಷ್ಟಿ ಹೊಂದಿದ್ದು ಆರ್ಥಿಕವಾಗಿ ಹಿಂದುಳಿದ ಎಲ್ಲರೂ ಇದರ ಸದುಪಯೋಗ ಪಡಿಸಿಕೊಳ್ಳಬೇಕು ಅಂತ ಹೇಳಿ ಕೋರಿದ್ದಾರೆ. ಇದರ ಅಧ್ಯಕ್ಷರಾಗಿ ಗವಿಪುರಂ ಪ್ರಕಾಶ್ ಮತ್ತು ಉಪಾಧ್ಯಕ್ಷರಾಗಿ ಹನುಮಂತನಗರದ ನಾಗರಾಜ್ ಸೇರಿದಂತೆ ಆನಂದ್, ಕೃಷ್ಣಮೂರ್ತಿ, ಮಂಜುನಾಥ್, ರಾಘವೇಂದ್ರ, ಅಣ್ಣಾನಾಯಕ್, ಕಮಲಾಕರ್, ಜೋಮನ್ ಅಂಥೋನಿ, ದೀಪಿಕಾ ಅವರುಗಳು ಸಂಸ್ಥೆಯ ನಿರ್ದೇಶಕರನ್ನಾಗಿ ನೇಮಕಗೊಂಡಿದ್ದಾರೆ. ಇನ್ನು ಇವರ ಮೂಲಭೂತ ಉದ್ದೇಶ ಈಡೇರಲಿ ಅನ್ನೋದೇ ಪತ್ರಕರ್ತರ ಆಶಯವಾಗಿದೆ. ನ್ಯೂಸ್ ಕರ್ನಾಟಕ ಒನ್ ಟಿವಿ ವರದಿ ಬೆಂಗಳೂರು ನಗರ ಪತ್ರಕರ್ತ ಮುರಳೀಕೃಷ್ಣ. ನ್ಯೂಸ್ ಕರ್ನಾಟಕ ಒನ್ ಟಿವಿ ವರದಿ ಬೆಂಗಳೂರು ನಗರ ಪತ್ರಕರ್ತ ಮುರಳೀಕೃಷ್ಣ.